ಮಂಡ್ಯ ಜಿಲ್ಲೆ ಕಾಲಿಟ್ಟಿದ್ದು ಹೊಸಕೆರೆ ಮದ್ದೂರ್ ಹತ್ರ. ಆ ಊರಲ್ಲಿ ನಾನು ಒಂದ್ ಮನ್ಸಿದ್ದೆ ಸರ್. ಕೆಲವೊಂದು ಕಡೆ ಬಾಬು ಊಟ ನಾವು ಹೆಂಗಂದ್ರೆ ನಂದು ಒಂದೊಂದ್ ಕಡೆ ಒಮ್ಮೆ ಕಪ್ಪಗೆ ಒಮ್ಮೆ ದಪ್ಪಗೆ ಒಮ್ಮೆ ಬೆಳ್ಳಗೆ ಒಮ್ಮೆ ತೆಳ್ಳಗೆ ಹಿಂಗ ಆಗ್ತಾ ಇರ್ತೀವಿ. ಯಾಕೆಂದ್ರೆ ಕ್ಲೈಮೇಟ್ ಮೇಲೆ ಡಿಪೆಂಡ್. ಕೆಲವು ಕಡೆ ಊಟ ಸಿಕ್ಕಿರುತ್ತೆ, ಕೆಲವು ಕಡೆ ಸಿಕ್ಕಿರ ನಮ್ಮ ಮುಖ ಆಗಿರ್ಬೋದು, ನಮ್ಮ ಬಾಡಿ ಫಿಟ್ನೆಸ್ ಎಲ್ಲ ಚೇಂಜ್ ಆಗ್ತಿರುತ್ತೆ. ನಾನು ಹೊಸಕೆರೆಯಲ್ಲಿ ಇದ್ದೆ ಸರ್. ನಾನು ಒಂದ್ ತಿಂಗಳಲ್ಲಿ 17 ದಿನ ಹತ್ತತ್ರ ಒಂದ್ 23-25 ದಿನ ನಾವ್ ಇದ್ವಿ ಅಲ್ಲಿ ಸರ್. ಇರತ್ ಏನಿಲ್ಲ ಅಂದ್ರೆ ಒಂದ್ 5 kg ದಪ್ಪ ಆಗಿದ್ದೆ, ಗುಂಡ್ಗೆ ಬೆಳ್ಳಗಾಗ್ಬಿಟ್ಟಿದ್ದೆ, ಬಣ್ಣನೂ ಬಂದಿದ್ದೆ, ಮತ್ತೆ ಆರೋಗ್ಯವಾಗಿದ್ದೆ. ಅಲ್ಲಿ ಜನ ಪ್ರೀತಿ ಸರ್. ಬೆಳಗಿಂದ ಸಂಜೆವರೆಗೂ ಒಳ್ಳೆ ಊಟ, ಮುದ್ದೆ 3 ಟೈಮ್ ಮುದ್ದೆ ತಿಂದಿವಿ ಸರ್. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾವ್ ಆ ಊರ್ನ ಯಾವಾಗ್ಲೂ ಮರಿತಿದ್ದಿಲ್ಲ. ಈ ಮಂಡ್ಯದ ಎಲ್ಲಾ ಊರ್ಗಳನ್ನ ನೋಡಿದಾಗ್ಲೂ ಹಂಗೆ ಫೀಲ್ ಬರ್ತೇವೆ, ಟೋಟಲಿ ಮಂಡ್ಯನೇ ಹಿಂಗಿದೆ ಅಂತ ಅಂದ್ಬಿಟ್ಟು. ಎಲ್ಲೋದ್ರು ಕೂಡ ಮಂಡ್ಯದಲ್ಲಿ ನಾನು ಇದನ್ನ ಓಪನ್ ಆಗೈತಿ. ನಾನು ಮೂಲತಃ ಉತ್ತರ ಕರ್ನಾಟಕದವಳು. ನನ್ನ ಕಡೆ ಜನ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ನಾನು ಕೂಡ ಅವರನ್ನ ಪ್ರೀತಿಸ್ತೀನಿ, ಗೌರವಿಸ್ತೀನಿ. ನಮ್ ಕಡೆ ಜನನು ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ಆದ್ರೆ ನಾನು ಈ ಕಡೆ ಭಾಗದಲ್ಲಿ ಗೊತ್ತಲ್ವಾ. ಆದ್ರೆ ಎಲ್ಲಿಂದನೋ ಬಂದಿರೋರ್ಗೆ ಇವ್ರು ಇಷ್ಟು ಚೆನ್ನಾಗಿ ಮೂರು ಟೈಮನ್ನು ಚೆನ್ನಾಗಿ ಊಟ ಸಿಕ್ಕಿರೋದು ನನ್ಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ. ಅದು ಮಂಡ್ಯ ಜಿಲ್ಲೆನೆ. ಯಾವ ಊರ್ನು ನಾನು ಮರೆಯಲ್ಲ. ಇಲ್ಲಿ ಎಲ್ಲ ತಾಯಂದ್ರ ಋಣದಲ್ಲಿದ್ದೀನಿ. ಟೋಟಲಿ ಆಗಿ ನಾನು ಕನ್ನಡಿಗರ ಋಣದಲ್ಲಿದ್ದೀನಿ ನಾನು.